ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 4ನೇ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪೂರ್ಣಿಮಾ. ನಮಸ್ತೆ, ನಾನು ಪೂರ್ಣಿಮಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆಯ ಸಹಾಯಕ ನಿರ್ದೇಶಕಿ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿಯಲ್ಲಿ ಇರುವಂತಹ ಸಹಾಯಕ ನಿರ್ದೇಶಕರ ಜವಾಬ್ದಾರಿ ಏನಂದ್ರೆ ಕಾರ್ಕಳದಲ್ಲಿರುವಂತಹ ಯಕ್ಷರಂಗಾಯಣ ಇದರಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಹಾಗೆ ನಮ್ಮಲ್ಲಿರುವಂತಹ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಇದರ ಸದಸ್ಯ ಕಾರ್ಯದರ್ಶಿ. ನಾನು ಇವತ್ತು ರೇಡಿಯೋ ಮಣಿಪಾಲ್ ಜೊತೆಗೆ ಹಾಗೆ ನಮ್ಮ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟಿನ ಈ ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ಕಾರಂತಯಾನ ಅನ್ನುವ ಒಂದು ಸರಣಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆ ಪ್ರಯುಕ್ತ ನಾನು ಇಲ್ಲಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಪ್ರಸ್ತುತ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಗ್ಗೆ ಸ್ವಲ್ಪ ಹೇಳಿ ಮುಂದಕ್ಕೆ ನಮ್ಮ ಕಾರಂತ ಟ್ರಸ್ಟಿನ ಕಾರ್ಯಕ್ರಮಗಳ ಕುರಿತಾಗಿ ಹೇಳಬಯಸುತ್ತೇನೆ. ಕನ್ನಡ ಭಾಷೆ, ಕಲೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರತ್ಯೇಕ ಇಲಾಖೆ ಅತ್ಯಗತ್ಯ ಅಂತ ಅಂದ್ಕೊಂಡು ಆಗಿನ ದೂರದರ್ಶನದ ಮುಖ್ಯಮಂತ್ರಿ ಅಂತ ಕರೆಯಲ್ಪಡುವಂತಹ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪ್ರಚಾರಕ್ಕಾಗಿ 1951ರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಿದ್ರು. ತದನಂತರ ಪ್ರಸಿದ್ಧ ವಿದ್ವಾಂಸ ಸಿ.ಕೆ. ವೆಂಕಟರಾಮಯ್ಯ ಅವರು ಈ ಇಲಾಖೆಯ ಮೊದಲ ನಿರ್ದೇಶಕರಾಗಿದ್ದರು. ನಂತರ ಪ್ರಸಿದ್ಧ ಕನ್ನಡ ಬರಹಗಾರ ಪ್ರೊಫೆಸರ್ ಎಎನ್ ಮೂರ್ತಿರಾವ್ ನೇತೃತ್ವದ ಇಲಾಖೆಯು ಸಾಂಸ್ಕೃತಿಕ ಪ್ರಚಾರ ಯೋಜನೆಯನ್ನ ರೂಪಿಸಿತು ಮತ್ತು ರಾಜ್ಯದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗೆ ಅಡಿಪಾಯವನ್ನ ಹಾಕಿತು. ನಂತರ ಈ ಇಲಾಖೆಯನ್ನ ಶ್ರೀ ಕೆಎಸ್ ಧರಣೀಂದ್ರಯ್ಯ ಅವರು ಅವಧಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸಲಾಯಿತು. 1963ರಲ್ಲಿ ಸರ್ಕಾರವು ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯನ್ನು ರದ್ದುಗೊಳಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದು ಶಾಖೆಯನ್ನಾಗಿ ರೂಪಿಸಿತು. 1968ರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಎಂಬ ಈ ಶಾಖೆಯನ್ನು ಪಠ್ಯಪುಸ್ತಕ ನಿರ್ದೇಶನಾಲಯಕ್ಕೆ ವರ್ಗಾಯಿಸಲಾಯಿತು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಅಭಿವೃದ್ಧಿಗಾಗಿ ಮತ್ತೆ ಪ್ರತ್ಯೇಕ ಇಲಾಖೆಯೊಂದು ರೂಪುಗೊಳ್ಳುವ ಪ್ರಕ್ರಿಯೆ ಆರಂಭವಾದದ್ದು 1977ರಲ್ಲಿ. ರಾಜ್ಯದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಷಯಗಳನ್ನು
ನಿರ್ವಹಿಸುವ ಪಠ್ಯಪುಸ್ತಕ ನಿರ್ದೇಶನಾಲಯದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಘಟಕದ ಮತ್ತು ಅಂದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಇವುಗಳ ಕಾರ್ಯದಲ್ಲಿ ಏಕರೂಪತೆಯನ್ನು ತಂದು ಅವುಗಳ ಕಾರ್ಯಚಟುವಟಿಕೆಗಳು ಯೋಜಿತವಾಗಿ ಸಮನ್ವಿತವಾಗಿ ನಡೆಸುವ ದೃಷ್ಟಿಯಿಂದ ಪ್ರತ್ಯೇಕ ನಿರ್ದೇಶನಾಲಯವೊಂದನ್ನು 1977ರಲ್ಲಿ ಸರ್ಕಾರದ ಮಟ್ಟದಲ್ಲಿ ಶಿಕ್ಷಣ ಮತ್ತು ಯುವಜನ ಸೇವಾ ಇಲಾಖೆ ಅಧೀನದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳ ನಿರ್ದೇಶನಾಲಯವನ್ನು ಸ್ಥಾಪಿಸಲಾಯಿತು. ಕರ್ನಾಟಕದ ಭವ್ಯ ಪರಂಪರೆಯನ್ನು ಪ್ರತಿಬಿಂಬಿಸುವ ವಿವಿಧ ಕಲಾ ಪ್ರಕಾರಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಿ ಪ್ರಚುರಪಡಿಸುವುದು, ಸ್ಥಳೀಯ ಪ್ರತಿಭೆಗಳ ಪ್ರದರ್ಶನಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ತಕ್ಕ ಯೋಜನೆಯನ್ನು ರೂಪಿಸುವುದು, ಕಲಾ ಪ್ರಕಾರಗಳಲ್ಲಿ ಪ್ರಯೋಗಗಳನ್ನು ನಡೆಸಿ ಪ್ರದರ್ಶನ ವಿಧಾನಗಳನ್ನು ಸುಧಾರಿಸುವುದು, ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಪ್ರಯತ್ನಿಸುವುದು ಮತ್ತು ಅದರಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಜನತೆ ಸೇರಿದಂತೆ ಎಲ್ಲಾ ವರ್ಗದ ಜನತೆಯನ್ನ ಒಳಗೊಳ್ಳುವುದು, ಅಕಾಡೆಮಿಗಳ ಕಾರ್ಯಚಟುವಟಿಕೆಗಳಿಗೆ ಹೊಸ ನಿರ್ದೇಶನವನ್ನ ಆಯಾಮವನ್ನ ನೀಡುವುದು ಹಾಗೂ ದೇಶದಾದ್ಯಂತ ಬೆಳವಣಿಗೆಯನ್ನ ಗಮನದಲ್ಲಿಟ್ಟುಕೊಂಡು ಅಕಾಡೆಮಿಗಳ ಚರ್ಚೆಗಳಿಗೆ ಮಾರ್ಗದರ್ಶನ ನೀಡುವುದು ಇಲಾಖೆಯ ಪ್ರಮುಖ ಧ್ಯೇಯೋದ್ದೇಶ ಹಾಗೂ ಜವಾಬ್ದಾರಿಗಳಾಗಿವೆ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಲವಾರು ಅಕಾಡೆಮಿಗಳು, ಪ್ರಾಧಿಕಾರಗಳು ಕೆಲಸ ನಿರ್ವಹಿಸ್ತಾ ಇದೆ. ಸರ್ಕಾರವು ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ನೃತ್ಯ, ಲಲಿತಕಲಾ, ಜಾನಪದ, ನಾಟಕ, ಯಕ್ಷಗಾನ, ಬಯಲಾಟ, ಶಿಕ್ಷಕಲಾ ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕ್ಷೇತ್ರದ ಕಾರ್ಯಗಳನ್ನು ಉಳಿಸಿ ಬೆಳೆಸುವ ಉದ್ದೇಶವನ್ನು ಇಟ್ಟುಕೊಂಡು ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಅಕಾಡೆಮಿಗಳನ್ನು ಸ್ಥಾಪಿಸಲಾಗಿದ್ದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಕರ್ನಾಟಕ ಬಯಲಾಟ ಅಕಾಡೆಮಿ, ಕರ್ನಾಟಕ ಜಾನಪದ ಅಕಾಡೆಮಿ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಲಂಬಾಣಿ ಸಂಸ್ಕೃತಿ ಭಾಷಾ ಅಕಾಡೆಮಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ರಂಗಾಯಣ ಮೈಸೂರು, ಧಾರವಾಡ ರಂಗಾಯಣ, ಶಿವಮೊಗ್ಗ ರಂಗಾಯಣ, ಕಲಬುರಗಿ ರಂಗಾಯಣ, ವೃತ್ತಿ ರಂಗಭೂಮಿ ಕೇಂದ್ರ ದಾವಣಗೆರೆ, ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಯಕ್ಷರಂಗಾಯಣ ಕಾರ್ಕಳವು ಕಾರ್ಯನಿರ್ವಹಿಸುತ್ತಾ ಇದೆ. ಇವತ್ತು ಕಳೆದ 2022ರಿಂದ ನಮ್ಮಲ್ಲಿ ಯಕ್ಷರಂಗಾಯಣ ಕಾರ್ಕಳ ಉಡುಪಿಯ ಕಾರ್ಕಳ ತಾಲೂಕಿನ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆವರಣದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಇದು ಕರ್ನಾಟಕದ 6ನೇ ರಂಗಾಯಣ ಸ್ಥಾಪಿತವಾಗಿರುವಂತದ್ದು ನಮ್ಮ ಕಾರ್ಕಳ ತಾಲೂಕಿನಲ್ಲಿ. ಇದರ ಮೊದಲ ನಿರ್ದೇಶಕರು ಜೀವನ್ ರಾಮ್ ಸುಳ್ಯರ್ ಅವರು ರಂಗಾಯಣದ ನಮ್ಮ ಯಕ್ಷರಂಗಾಯಣದ ಪ್ರಥಮ ನಿರ್ದೇಶಕರಾಗಿ ನೇಮಕಗೊಳ್ತಾರೆ. ಆಧುನಿಕ ರಂಗಭೂಮಿಯನ್ನು ಕಟ್ಟುವ ಪರಿಕಲ್ಪನೆಯಲ್ಲಿ ರಂಗಭೂಮಿಯನ್ನ ಕಟ್ಟುವ ಹಾಗೂ ಯಕ್ಷಗಾನದ ಪುರಾಣ ಕತೆ ಕಾವ್ಯಗಳನ್ನು ಬಳಸಿಕೊಂಡು ರಂಗಭೂಮಿಯನ್ನು ಕಟ್ಟುವ ಜೊತೆಗೆ ಕರಾವಳಿಯ ಪ್ರಾದೇಶಿಕ ಶ್ರೀಮಂತಿಕೆಯನ್ನ ಪಸರಿಸುವುದು ಯಕ್ಷರಂಗಾಯಣದ ಗುರಿಯಾಗಿದೆ. ಯುವ ಜನತೆಯನ್ನು ಸಾಂಸ್ಕೃತಿಕ ಸಂಗತಿಗಳತ್ತ ಸೆಳೆಯುವಂತಹ ರಂಗ ಶಿಬಿರಗಳು, ಯಕ್ಷಗಾನ ತರಬೇತಿ, ರಂಗತಾಂತ್ರಿಕ ಕಾರ್ಯಾಗಾರ, ನಾಟಕ ರಚನಾ ಕಮ್ಮಟ, ನಾಟಕೋತ್ಸವ, ಯಕ್ಷೋತ್ಸವ, ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ, ಸಂಚಾರಿ ರಂಗತಂಡದ ರಂಗಪ್ರವಾಸ ಸೇರಿದಂತೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸುವುದು ಯಕ್ಷರಂಗಾಯಣದ ಪ್ರಮುಖ ಚಟುವಟಿಕೆಗಳಾಗಿದ್ದು, 2022 ಮೇ ತಿಂಗಳಿನಲ್ಲಿ ನಡೆದ ಯಕ್ಷರಂಗಾಯಣದ ಮೊದಲ ಕಾರ್ಯಕ್ರಮ ಚಿಣ್ಣರ ಮೇಳ ರಾಜ್ಯ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ 236 ಮಕ್ಕಳು ಭಾಗವಹಿಸಿದ್ದು ಒಂದು ದಾಖಲೆಯಾಗಿದೆ. ಯಕ್ಷರಂಗಾಯಣದ 2ನೇ ನಿರ್ದೇಶಕರಾಗಿ ಬಿಆರ್ ವೆಂಕಟರಮಣ ಐತಾಳ್ ಇವರು 2024ರಲ್ಲಿ ನೇಮಕಗೊಳ್ಳುತ್ತಾರೆ. ಯಕ್ಷರಂಗಾಯಣವು ಕಳೆದ 2024-25ನೇ ಸಾಲಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ರಂಗಭಾಷೆ ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಕತೆ ಕಾರಣ ಎಂಬ ಕಮ್ಮಟವನ್ನ ಈ ಸಾಲಿನಲ್ಲಿ ಮುಖ್ಯವಾಗಿ ಅಡಿಗರ ಕವಿತೆ, ಕೆಲವು ವಿಚಾರ ಸಂಕಿರಣಗಳನ್ನು ನಡೆಸಿದೆ. ಭಾರತೀಯ ಸಂವಾದ ಪರಂಪರೆ, ಗಾಂಧಿ ಅಂಬೇಡ್ಕರ್ ಲೋಹಿಯಾ ಮಾದರಿ, ನಮ್ಮ ಸಂವಿಧಾನ ಆಶಯ ಮತ್ತು ಆಕೃತಿ, ಸ್ವಾತಂತ್ರ್ಯ ಮತ್ತು ಅಹಿಂಸೆ, ಡಾ ಶಿವರಾಮ ಕಾರಂತರ ನೆನಪು ಮುಂತಾದ ಜಾಗತಿಕ ನೆಲೆಯ ನಾಟಕ ಸಾಹಿತ್ಯವನ್ನು ಪರಿಚಯಿಸುವ ತಿಂಗಳ ಉಪನ್ಯಾಸ ಮಾಲಿಕೆಯನ್ನ ನಡೆಸುತ್ತಾ ಇದೆ. ಯಕ್ಷರಂಗಾಯಣದ ರೆಪರ್ಟರಿ ತಂಡಕ್ಕೆ ಈಗಾಗಲೇ ನಾಟಕಗಳನ್ನು ಸಿದ್ಧಪಡಿಸಿದ್ದು 4 ನಾಟಕಗಳು ಬಿಆರ್ ವೆಂಕಟರಮಣ ಐತಾಳ್ರ ನಿರ್ದೇಶನದಲ್ಲಿ ಆಗಿದೆ.
ಒಂದನೇದಾಗಿ ಆರೊಡನೆ ಕಾದುವೆನು ನಾಟಕ, ಶ್ರೀಕಾಂತ ಎನ್.ವಿ. ನಿರ್ದೇಶನದ ಮಹಾತ್ಮರ ಬರುವಿಗಾಗಿ, ಗಣೇಶ್ ಮಂದಾರ್ತಿ ಇವರ ನಿರ್ದೇಶನದ ಡಾಕ್ಟರ್ ಕೆ. ಶಿವರಾಮ ಕಾರಂತರ ಗೀತಾ ನಾಟಕ ಸೌಮ್ಯ ಸೌಭಾಗ್ಯ ಹಾಗೂ ಬಿ.ಆರ್. ವೆಂಕಟರಮಣ ಐತಾಳ ಇವರು ನಿರ್ದೇಶಿಸಿದಂತಹ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ರಾಜ್ಯದ ಎಲ್ಲೆಡೆ ಪ್ರಸ್ತುತ ಪ್ರದರ್ಶನಗೊಳ್ತಾ ಇದೆ. 2025 ಡಿಸೆಂಬರ್ನಿಂದ 2026 ಜನವರಿ ತಿಂಗಳಲ್ಲಿ ಯಕ್ಷರಂಗಾಯಣದ ರೆಪರ್ಟರಿ ತಂಡವು ನಾಡಿನ ಸುಮಾರು 26 ಊರುಗಳಲ್ಲಿ 55 ಪ್ರದರ್ಶನಗಳನ್ನು ನೀಡುತ್ತಾ ಇದ್ದು, ಈಗಾಗಲೇ 40ಕ್ಕೂ ಹೆಚ್ಚು ಪ್ರದರ್ಶನಗಳು ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಇದರೊಂದಿಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಶಿವರಾಮ ಕಾರಂತ ಟ್ರಸ್ಟ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯೋಜನೆಗಳ ಬಗ್ಗೆ ಹೇಳಬೇಕಂದ್ರೆ, ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಸಂಘ ಸಂಸ್ಥೆಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಧನಸಹಾಯವನ್ನು ನೀಡಲಾಗ್ತಾ ಇದೆ. ಹೀಗೆ ಧನಸಹಾಯ ಮಂಜೂರಾತಿ ಮಾಡಲು ಕೆಲವು ನಿರ್ದಿಷ್ಟ ಮಾನದಂಡಗಳನ್ನು ವಿಧಿಸಿ ನಿಯಮಾನುಸಾರ ಅರ್ಹವಾದ ಸಂಘ ಸಂಸ್ಥೆಗಳಿಂದ ಜಿಲ್ಲಾ ಹಂತದಲ್ಲಿ ಅರ್ಜಿ ಆಹ್ವಾನಿಸಿ ಪರಿಶೀಲಿಸಿ ಯೋಜನೆ ಮತ್ತು ಸಂಸ್ಥೆಯ ಕಾರ್ಯಕ್ಷಮತೆಯ ಆಧಾರದಲ್ಲಿ ಧನಸಹಾಯ ಮಂಜೂರಾತಿ ಮಾಡಲು ಅನುದಾನ ಮಂಜೂರಾತಿಯ ಸಮಿತಿಯನ್ನು ಸಹ ರಚಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ವರ್ಷ ಸುಮಾರು 1000ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಗೆ ಅವುಗಳ ಕಾರ್ಯಚಟುವಟಿಕೆ ನಡೆಸಲು ಧನಸಹಾಯ, ಚಿತ್ರಕಲಾವಿದರು ಮತ್ತು ಶಿಲ್ಪಕಲಾವಿದರಿಗೆ ಅವರ ಕೃತಿಗಳ ಪ್ರದರ್ಶನ ನಡೆಸಲು ಧನಸಹಾಯ, ಅಸಂಘಟಿತ ಜನಪದ ಮತ್ತು ಸಂಗೀತ ಕಲಾವಿದರಿಗೆ ವಾದ್ಯ ಪರಿಕರ ಮತ್ತು ವೇಷಭೂಷಣ ಖರೀದಿಗೆ ಧನಸಹಾಯ, ಹೀಗೆ ವಿವಿಧ ಪ್ರಕಾರಗಳಲ್ಲಿ ಮನವಿಯನ್ನ ಪರಿಶೀಲಿಸಿ ಧನಸಹಾಯವನ್ನ ನೀಡಲಾಗ್ತಾ ಇದೆ. ಈ ಎಲ್ಲ ಪರಿಶೀಲನೆಯ ಅರ್ಜಿಗಳು ಆನ್ಲೈನ್ ಮೂಲಕವೇ ಇರುವಂತದ್ದು. ನಾಡಿನ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿರುವ ಗಿರಿಜನ ಸಮುದಾಯವನ್ನ ವಿಶೇಷವಾಗಿ ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಉದ್ದೇಶದಿಂದ ಸರ್ಕಾರವು ಗಿರಿಜನ ಉಪಯೋಜನೆಯಡಿ ವಿವಿಧ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಪ್ರತ್ಯೇಕ ಅನುದಾನವನ್ನ ಮಂಜೂರು ಮಾಡುವಂತದ್ದು. ಪರಿಶಿಷ್ಟ ಪಂಗಡದ ಕಲಾವಿದರು ಮತ್ತು ಸಂಸ್ಥೆಗಳು ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶಗಳನ್ನ, ಆರ್ಥಿಕ ನೆರವನ್ನ ಒದಗಿಸಲಾಗ್ತಾ ಇದೆ. ಅದೇ ರೀತಿ ಪರಿಶಿಷ್ಟ ಜಾತಿಯ ಕಲಾವಿದರಿಗೂ ಮತ್ತು ಸಂಸ್ಥೆಗೂ ಕೂಡ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶಗಳನ್ನು ಹಾಗೂ ಪ್ರತಿ ವರ್ಷ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಇಲಾಖೆಯ ವತಿಯಿಂದ ಆಯೋಜಿಸಲಾಗ್ತಾ ಇದೆ. ಹಾಗೆ ಮುಖ್ಯವಾಗಿ ನಮ್ಮಲ್ಲಿ ಜಯಂತಿ ಕಾರ್ಯಕ್ರಮಗಳು, ವಿವಿಧ ಆದರ್ಶ ಪುರುಷರ ಜಯಂತಿಯನ್ನ ಮಾಡಲಾಗ್ತಾ ಇದೆ. ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದ ಮಹನೀಯರ ತತ್ವ ಆದರ್ಶಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ಸುಮಾರು 32ಕ್ಕೂ ಹೆಚ್ಚು ಜಯಂತಿಯನ್ನ ಕಾರ್ಯಕ್ರಮವನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಮುಖ್ಯವಾಗಿ ಶ್ರೀ ನಾರಾಯಣ ಗುರು ಜಯಂತಿ, ಕನಕದಾಸ ಜಯಂತಿ ಹಾಗೂ ಇನ್ನಿತರ ಮಹನೀಯರ, ವಚನಕಾರರ, ಆಧ್ಯಾತ್ಮಿಕ ಪುರುಷರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜಯಂತಿ ಕಾರ್ಯಕ್ರಮದಲ್ಲಿ ಜನರ ಉತ್ಸುಕತೆ, ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸುತ್ತಾ ಇದೆ. ಇಲಾಖೆ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಉಡುಪಿಯ ವಸತಿ ನಿಲಯದ ಪರಿಶಿಷ್ಟ ಜಾತಿಯ 25 ವಿದ್ಯಾರ್ಥಿಗಳಿಗೆ ಪ್ರಸ್ತುತ ವರ್ಷ ಕರಗ ಕೋಲಾಟ ಮತ್ತು ಜನಪದ ನೃತ್ಯಗಳನ್ನು, ಹಾಗೆಯೇ ಪರಿಶಿಷ್ಟ ಪಂಗಡದ 15 ವಿದ್ಯಾರ್ಥಿನಿಯರಿಗೆ ಬುಡಕಟ್ಟು ಜನಾಂಗದ ಜಾನಪದ ನೃತ್ಯ ಸಂಗೀತವನ್ನ ನುರಿತ ಗುರುಗಳಿಂದ 6 ತಿಂಗಳ ಕಲಿಕಾ ಕಾರ್ಯಕ್ರಮವನ್ನು ಈಗಾಗಲೇ ಯಶಸ್ವಿಯಾಗಿ ಪೂರೈಸಿಕೊಂಡು ಇತ್ತೀಚೆಗಷ್ಟೇ ಅದರ ಸಮಾರೋಪ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿದೆ. ಪ್ರಸ್ತುತ ನಾವು ಈ ಸಲ 15 ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯರಿಗೆ ನಮ್ಮ ಕೊರಗ ಸಮುದಾಯದ ಬುಡಕಟ್ಟು ಜನಾಂಗದ ನೃತ್ಯವನ್ನ ಅವರು ಕಲಿತಿದ್ದಾರೆ. ಈ ಮಕ್ಕಳೆಲ್ಲ ಹೆಚ್ಚಿನವರು ಉತ್ತರ ಕರ್ನಾಟಕದವರು ಬಂದವರು. ಹಾಗೆ ಇದು ಮೊದಲ ಬಾರಿ, ಅಂದ್ರೆ ಆ ಜನಾಂಗದವರೇ, ಕೊರಗ ಜನಾಂಗದವರೇ ಹೇಳುವಂತೆ ಇದು ಮೊದಲ ಬಾರಿ ಅವರ ಜನಾಂಗ ಬಿಟ್ಟು ಬೇರೆಯವರು ಬಂದು ಅದನ್ನ ಆಸಕ್ತಿಯಿಂದ ಕಲ್ತಿರುವಂತದ್ದು. ಆ ಮಕ್ಕಳು ಅಷ್ಟು 15 ಕೆಜಿಗೂ ಹೆಚ್ಚಿನ ತೂಕದ ಆ ಡೋಲನ್ನ ಬಹಳ ಖುಷಿಪಟ್ಟು ಕಲ್ತು ಅದನ್ನು ಸಮಾರೋಪದಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ. ಉತ್ತಮವಾದಂತಹ ಇದೊಂದು ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಪ್ರಸ್ತುತ ವರ್ಷದಲ್ಲಿ ಈ ಒಂದು ಕಲಿಕಾ ಅಭ್ಯಾಸಕ್ಕೆ 6 ತಿಂಗಳ ಕಲಿಕಾ ಅಭ್ಯಾಸಕ್ಕೆ ಒಂದು ಉತ್ತೇಜನ ನೀಡುವಲ್ಲಿ ಈ ವರ್ಷದ ಒಂದು ಯೋಜನೆ ಆಗಿರುತ್ತದೆ. ಹಾಗೆ ತರಬೇತಿಯಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇಲಾಖೆ ವತಿಯಿಂದ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗಿತ್ತು. ಕರ್ನಾಟಕದ ಭವ್ಯ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಸಾಹಿತ್ಯ, ನಾಟಕ, ಸಂಗೀತ, ನೃತ್ಯ, ಲಲಿತಕಲೆ ಮತ್ತು ಜಾನಪದ ಕಲಾ ಪ್ರಕಾರಗಳ ಬಾಲಕ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಚಿಗುರು ಕಾರ್ಯಕ್ರಮ, ಹಿರಿಯ ಕಲಾವಿದರಿಗೆ ವೇದಿಕೆ ನೀಡುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಸೌರಭ, ಯುವ ಪ್ರತಿಭಾವಂತ ಕಲಾವಿದರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಯುವ ಸೌರಭ ಕಾರ್ಯಕ್ರಮವನ್ನು ಕೂಡ
ಜಿಲ್ಲೆಯ ಬೇರೆ ಬೇರೆ ಕಡೆಯಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಹಾಗೆ ವಿಶೇಷ ಘಟಕ ಯೋಜನೆಯಡಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಅನ್ನುವ ಒಂದು ಶೀರ್ಷಿಕೆಯಡಿ ಕಾರ್ಯಕ್ರಮವನ್ನು ನಡೆಸಿದ್ದು, ಹಲವಾರು ಪರಿಶಿಷ್ಟ ಜಾತಿಯ ಕಲಾವಿದರಿಗೆ ಅವರ ಪ್ರತಿಭೆ ಅನಾವರಣಕ್ಕೆ ಪ್ರೋತ್ಸಾಹ ನೀಡುವ ಒಂದು ಉತ್ತಮ ವೇದಿಕೆಯನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ಇದರೊಂದಿಗೆ ಮಕ್ಕಳು ಮತ್ತು ಯುವ ಜನರಲ್ಲಿ ಕಲಾ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಉತ್ತೇಜನ ನೀಡುವ ಮತ್ತು ಅವರು ತಮ್ಮ ಕಲಾ ನೈಪುಣ್ಯವನ್ನು ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ 8 ರಿಂದ 14 ವರ್ಷ, 14 ರಿಂದ 18 ವರ್ಷ ಮತ್ತು 18 ರಿಂದ 30 ವರ್ಷದಂತೆ 3 ವಿಭಾಗಗಳಲ್ಲಿ 6 ಕಲಾ ಪ್ರಕಾರಗಳನ್ನು, ಒಟ್ಟು 18 ಸ್ಪರ್ಧೆಗಳು ಹಾಗೂ ಯುವ ಪ್ರತಿಭೆಯಲ್ಲಿ ಸಮೂಹ ಸ್ಪರ್ಧೆಯಲ್ಲಿ ನಾಟಕವನ್ನ ನಡೆದಿದೆ. ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಅವರನ್ನ ಮೈಸೂರು ವಲಯ ಮಟ್ಟಕ್ಕೆ ಕಳಿಸಲಾಗಿದ್ದು, ಮೈಸೂರು ವಲಯದ ಸ್ಪರ್ಧೆ ಮುಗಿದಿರ್ತದೆ. ಹಾಗೆ ಮುಂದಕ್ಕೆ ಅವರನ್ನ ಮೈಸೂರು ವಲಯ ಮಟ್ಟದಲ್ಲಿ ವಿಜೇತರಾದವರನ್ನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ಕೂಡ ಅವರು ಭಾಗವಹಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಸುಮಾರು 24 ಟ್ರಸ್ಟ್ಗಳು ಸಾಹಿತಿ ಕಲಾವಿದರ ಹೆಸರಿನಲ್ಲಿ ಸ್ಥಾಪಿತವಾಗಿದೆ. ಅದರಲ್ಲಿ ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್, ಇದು 2002ರಲ್ಲಿ ಇಲ್ಲಿ ಸ್ಥಾಪಿತವಾಗಿತ್ತು. ವಿಶೇಷ ಏನಂದ್ರೆ ಡಾಕ್ಟರ್ ಶಿವರಾಮ ಕಾರಂತರ ಹೆಸರಲ್ಲಿ 2 ಜಿಲ್ಲೆಗಳಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಅಂತ ಸ್ಥಾಪಿತ ಆಗಿದೆ. ಅವರು ಹುಟ್ಟಿದಂತಹ ಉಡುಪಿ ಜಿಲ್ಲೆಯಲ್ಲಿ, ಹಾಗೆ ಅವರು ಕಾರ್ಯವನ್ನ ಮಾಡ್ತಾ ಇದ್ದಂತಹ ಅವರ ಕಾರ್ಯಕ್ಷೇತ್ರ ಪುತ್ತೂರಿನಲ್ಲಿ 2 ಕಡೆ ಕಾರಂತ ಟ್ರಸ್ಟ್ ಆಗಿರುವಂತದ್ದು. ಉಡುಪಿ ಜಿಲ್ಲೆಯ ಕಾರಂತ ಟ್ರಸ್ಟ್ ಬಗ್ಗೆ ಹೇಳಬೇಕಂದ್ರೆ, ಡಾಕ್ಟರ್ ಕಾರಂತರ ಬದುಕು, ಸಾಹಿತ್ಯ, ವಿಚಾರಗಳ ಕುರಿತು ಕಾರ್ಯನಿರ್ವಹಿಸಲು ಹಾಗೂ ಅಭಿವೃದ್ಧಿ ಕೈಗೊಳ್ಳಲು ಡಾಕ್ಟರ್ ಶಿವರಾಮ ಕಾರಂತರ ಹೆಸರಿನಲ್ಲಿ 2002ರಲ್ಲಿ ಅವರು ಹುಟ್ಟೂರಾದಂತಹ ಉಡುಪಿಯಲ್ಲಿ ಸ್ಥಾಪಿತವಾಗಿತ್ತು. ಜೊತೆಗೆ ಒಟ್ಟಿಗೆ ಅದು 2002ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಟ್ಟಿಗೆ ಸ್ಥಾಪಿತವಾಗಿರುವಂತದ್ದು. ಒಂದೇ ಬೈಲದ ಅಡಿಯಲ್ಲಿ 2 ಕಡೆ ಸ್ಥಾಪಿತವಾಗಿರುವಂತದ್ದು. ಹಾಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಹಾಗೆಯೇ 2 ಜಿಲ್ಲೆಗಳಲ್ಲೂ, ಉಭಯ ಜಿಲ್ಲೆಗಳಲ್ಲೂ ಕೂಡ ಅಧ್ಯಕ್ಷರು ಜಿಲ್ಲಾಧಿಕಾರಿ ಆಗಿದ್ರು. ಡಾಕ್ಟರ್ ಶಿವರಾಮ ಕಾರಂತರ ಹುಟ್ಟೂರು ಕುಂದಾಪುರ ತಾಲೂಕು ಕೋಟ ಗ್ರಾಮದಲ್ಲಿ ಅವರ ಸ್ಮರಣೆಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಬೇರೆ ಇತರ ಇಲಾಖೆಗಳ ಅನುದಾನದಲ್ಲಿ ಅಲ್ಲಿ ಒಂದು ಸ್ಮಾರಕ ಕಲಾಭವನ ಆಗಿರುತ್ತದೆ. ಅದರಲ್ಲಿ ರಂಗಮಂದಿರ, ಪಾರ್ಕ್, ಇತರೆ ಕಾಮಗಾರಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು 2012ರಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿನ ಒಂದು ಕಾರಂತ ಪ್ರತಿಷ್ಠಾನಕ್ಕೆ ನೀಡಿದ್ದಾರೆ. ಹಾಗೆ ಅಲ್ಲಿ ಇರುವಂತಹ ಕೋಟತಟ್ಟು ಪಂಚಾಯತ್ ಅದರ ನಿರ್ವಹಣೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಹಾಗೆ ಕಾರಂತ ಥೀಮ್ ಪಾರ್ಕ್ನಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇತ್ತು. ಕಾರಂತ ಟ್ರಸ್ಟ್ ವತಿಯಿಂದ ಏನು ಅನುದಾನ ಬಿಡುಗಡೆ ಆಗ್ತಾ ಇತ್ತು ಅದನ್ನ ನಾವು ಕೋಟತಟ್ಟು ಗ್ರಾಮ ಪಂಚಾಯತಿಗೆ ಅಲ್ಲಿನ ಕಾರ್ಯಕ್ರಮಗಳಿಗೆ ಮತ್ತು ಅಲ್ಲಿಯ ಸಿಬ್ಬಂದಿಯ ವೇತನಗಳಿಗೆ ಪಾವತಿಸಲಾಗ್ತಾ ಇತ್ತು. ಹಾಗೆ ಕಾರಂತರ ಹೆಸರಿನಲ್ಲಿ ಇವತ್ತು ಸಾಲಿಗ್ರಾಮದಲ್ಲಿ ಕೂಡ ಪ್ರತಿ ಚಿತ್ರಶಾಲೆಯು ಕಾರಂತರ ಕಾದಂಬರಿಯ ಬದುಕಿದ ಸಂಪೂರ್ಣ ಮಾಹಿತಿಯನ್ನು ನೀಡುವ ಮೂಲಕ ಕಾರಂತರನ್ನ ಪ್ರತಿಯೊಬ್ಬರಿಗೆ ಪರಿಚಯಿಸುವ ಕಾರ್ಯವನ್ನ ಕೂಡ ನಡೆಸಿಕೊಂಡು ಬರ್ತಾ ಇದೆ. 2024ರ ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರವು ಕವಿ ಲೇಖಕರ ಕುರಿತಾದ ಟ್ರಸ್ಟ್ ಅನ್ನು ನೂತನವಾಗಿ ರಚಿಸಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸೂಚಿಸಿದ ನಂತರ ಪ್ರಸ್ತುತ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಗಣನಾಥ ಶೆಟ್ಟಿಯಕ್ಕರ್ ಅಧ್ಯಕ್ಷತೆಯಲ್ಲಿ ಕಾರಂತರ ಮಗ ಅವರಾದಂತಹ ಉಲ್ಲಾಸ್ ಕಾರಂತರವರು, ಡಾಕ್ಟರ್ ಪ್ರಸಾದ್ ರಾವ್, ಶ್ರೀಮತಿ ಆತ್ರಾಡಿ ಅಮೃತ ಶೆಟ್ಟಿ, ಡಾಕ್ಟರ್ ಭಾರತಿ ಮರವಂತೆ, ಸತೀಶ್ ಕೊಡವೂರು, ಮಂಚಿ ರಮೇಶ್, ಸಂತೋಷ್ ನಾಯ್ಕ್ ಪಟ್ಲ, ಡಾಕ್ಟರ್ ಚೇತನ್ ಶೆಟ್ಟಿ ಕೋವಾಡಿ ಹಾಗೂ ಜಿಎಂ ಶರೀಪೂಡೆ ಒಟ್ಟು 9 ಮಂದಿ ಕ್ರಿಯಾಶೀಲ ಸದಸ್ಯರನ್ನ ಒಳಗೊಂಡಿದ್ದಾರೆ. ಈ ಸದಸ್ಯರು ಕೂಡ ಒಂದಲ್ಲ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡವರು. ರಂಗಭೂಮಿ ಕಲಾವಿದರು ಇದ್ದಾರೆ, ಸಾಹಿತಿಗಳು ಇದ್ದಾರೆ, ಯಕ್ಷಗಾನ ಕಲಾವಿದರು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ಹೊಸ ಟ್ರಸ್ಟಿನ ಸಮಿತಿಯಿಂದ ಬೇರೆ ಬೇರೆ ಕಡೆ ಈಗ ಕಳೆದ 1 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಕಾರಂತರನ್ನ ಕೇಂದ್ರವಾಗಿಟ್ಟುಕೊಂಡು ಟ್ರಸ್ಟ್ ವೈವಿಧ್ಯಮಯವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದೆ. ಉಪನ್ಯಾಸದ ಮುಖೇನ ವಿದ್ಯಾರ್ಥಿಗಳಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನ ಬಿತ್ತುವ ಉದ್ದೇಶದಿಂದ ಟ್ರಸ್ಟಿನ ಮೊದಲ ಕಾರ್ಯಕ್ರಮ ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ 1 ಕಾರಂತರು
ಓದಿದ ಶಾಲೆಯಲ್ಲಿ ಪ್ರಾರಂಭಿಸುವುದು ಟ್ರಸ್ಟಿಗೆ ಸಂತೋಷದ ವಿಚಾರವಾಗಿದೆ. ಮೊದಲ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಡಾಕ್ಟರ್ ಸುಧಾಕರ್ ದೇವಾಡಿಗ ಇವರು ಕಾರಂತರ ಕುರಿತಾದಂತಹ ಬರಗಳು ವೈಜ್ಞಾನಿಕ ಪ್ರಜ್ಞೆ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ನೀಡುವ ಮೂಲಕ ಟ್ರಸ್ಟಿನ ಮೊದಲ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆರಂಭಿಸಲಾಯಿತು. ಹಾಗೆಯೇ ದಕ್ಷಿಣ ಕನ್ನಡದ ತೋಕೂರಿನಲ್ಲಿ ನಡೆದ ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ 2ರಲ್ಲಿ ವಿಶ್ರಾಂತ ಹಿರಿಯ ಸಂಪಾದಕ ನಿತ್ಯಾನಂದ ಪಡ್ರೆ ಇವರು ಕಾರಂತರ ಪರಿಸರ ಬಗೆಗೆ ಕಾಳಜಿಯನ್ನು ವಿವರಿಸುವಂತೆ ಸಾಹಿತ್ಯ ಮತ್ತು ಪರಿಸರ ಕಾರಂತರ ದೃಷ್ಟಿಕೋನ ಎಂಬ ವಿಚಾರದ ಕುರಿತು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಉಪನ್ಯಾಸವನ್ನು ನೀಡಿದ್ರು. ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ 3 ಕಾರ್ಯಕ್ರಮ ಬಾರ್ಕೂರು ರುಕ್ಮಿಣಿ ಶೆಟ್ಟಿ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಟ್ರಸ್ಟಿನ ಸದಸ್ಯರಾದಂತಹ ಡಾಕ್ಟರ್ ಪ್ರಸಾದ್ ರಾವ್ ಅವರು ಉಪನ್ಯಾಸವನ್ನ ನೀಡುತ್ತಾರೆ. ಯುವ ಪೀಳಿಗೆಯಲ್ಲಿ ವೈಚಾರಿಕತೆಯನ್ನು ಬಿತ್ತುವ ಕಾರಂತರ ಬಾಳ್ವೆ ಬೆಳಕು ಕಾದಂಬರಿಯ ಕುರಿತು ತಿಳಿಸುವ ನಿಟ್ಟಿನಲ್ಲಿ ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ 4 ಕಾರ್ಯಕ್ರಮದಲ್ಲಿ ಕಾರ್ಕಳ ಭುವನೇಂದ್ರ ಕಾಲೇಜಿನ ಉಪನ್ಯಾಸಕಿ ಸುಲೋಚನಾ ಪಚ್ಚಿನಡ್ಕ ಇವರ ಬಾಳ್ವೆ ಬೆಳಕು ವೈಚಾರಿಕತೆಯ ರಾಜಮಾರ್ಗ ಎಂಬ ವಿಷಯದ ಕುರಿತು ಉಪನ್ಯಾಸ ಯುವ ಪೀಳಿಗೆಯಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನು ಮೂಡಿಸುವ ಪ್ರಯತ್ನ ಟ್ರಸ್ಟಿನದಾಗಿತ್ತು. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಿಬಿ ಹೆಗ್ಡೆ ಕಾಲೇಜಿನಲ್ಲಿ ಅರಿವಿನ ಬೆಳಕು ಉಪನ್ಯಾಸ ಮಾಲೆ 5 ಕಾರ್ಯಕ್ರಮದ ಆಯೋಜನೆಯಲ್ಲಿ ಟ್ರಸ್ಟಿನ ಕ್ರಿಯಾಶೀಲ ಸದಸ್ಯರಾದ ಡಾಕ್ಟರ್ ಭಾರತಿ ಮರವಂತೆ ಇವರ ಜಲ ಜಾನಪದ ಪುಸ್ತಕವನ್ನ ಖ್ಯಾತ ಜಾನಪದ ವಿದ್ವಾಂಸ ಪ್ರೊಫೆಸರ್ ಕನರಾಡಿ ವಾದಿರಾಜ್ ಭಟ್ ಇವರು ಬಿಡುಗಡೆಯನ್ನು ಮಾಡುತ್ತಾರೆ. ಕನ್ನಡ ಜಾನಪದ ಪರಿಷತ್ತಿನ ವಿದ್ವಾಂಸ ಡಾಕ್ಟರ್ ಬಾಲಾಜಿ ಎಸ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸುತ್ತಾರೆ. ಟ್ರಸ್ಟಿನ ಕಾರ್ಯಕ್ರಮಗಳು ಕೇವಲ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರದೆ ದಕ್ಷಿಣ ಕನ್ನಡ ಜಿಲ್ಲೆಯವರೆಗೆ ವಿಸ್ತರಿಸಿ ಕಾಟಿಪಳ್ಳದ ಶ್ರೀ ನಾರಾಯಣ ಗುರು ಅನುದಾನಿತ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಸಲಾದಂತಹ ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ 6 ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಧ್ಯಾ ಪದವಿ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ದುರ್ಗಾ ಮೆನನ್ ಇವರು ಡಾಕ್ಟರ್ ಶಿವರಾಮ ಕಾರಂತರ ಚಿಂತನೆಗಳು ಮತ್ತು ವ್ಯಕ್ತಿತ್ವ ಬೆಳವಣಿಗೆ ಎಂಬ ವಿಷಯದ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಅರಿವಿನ ಬೆಳಕು ಉಪನ್ಯಾಸ ಮಾಲೆ 7 ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನೆ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಲೆ ಅವರೊಂದಿಗೆ ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಮತ್ತು ಬರಹಗಳ ಪ್ರಸ್ತುತತೆ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ಸುಮಾರು 200ಕ್ಕೂ ಹೆಚ್ಚು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುರುಷೋತ್ತಮ ಬಿಳಿಮಲೆ ಇವರೊಂದಿಗೆ ಸಂವಾದವನ್ನು ಕೂಡ ನಡೆಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಿರುತ್ತಾರೆ. ಶ್ರೀ ಶಾರದಾ ಕಾಲೇಜು ಬಸ್ರೂರು ಇಲ್ಲಿ ಅರಿವಿನ ಬೆಳಕು ಉಪನ್ಯಾಸ ಮಾಲೆ 9 ಮತ್ತೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇಲ್ಲಿ ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ 10 ನಡೆದಿರುತ್ತದೆ. ಕಾರ್ಕಳ ವೆಂಕಟರಮಣ ಕಾಲೇಜು ಮತ್ತು ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಉಪನ್ಯಾಸ ಮಾಲಿಕೆ ಅರಿವಿನ ಬೆಳಕು 12 ಕಾರ್ಯಕ್ರಮವನ್ನು ಈಗಾಗಲೇ ನಡೆಸಲಾಗಿದ್ದು, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಿವಿನ ಬೆಳಕು ಉಪನ್ಯಾಸ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಕಾರಂತರ ಅನೇಕ ವಿಚಾರಗಳನ್ನು ಉಪನ್ಯಾಸಗಳ ಮೂಲಕ ಇಂದಿನ ಪೀಳಿಗೆಗೆ ತಲುಪಿಸುವುದೇ ಟ್ರಸ್ಟಿನ ಮುಖ್ಯ ಉದ್ದೇಶವಾಗಿದೆ. ಕಾರಂತರ ಕಾದಂಬರಿಗಳು, ನಾಟಕಗಳು, ಯಕ್ಷಗಾನ ಮತ್ತು ವೈಚಾರಿಕ ಬರಹಗಳು ಮುಂತಾದ ವಿಷಯಗಳ ಬಗ್ಗೆ 10 ಹಲವು ಶಿಬಿರಗಳು, ವಿಚಾರ ಸಂಕಿರಣಗಳು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ. ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಕೇವಲ ಉಡುಪಿ ಜಿಲ್ಲೆಗೆ ಸೀಮಿತವಾಗಿರದೆ ಅಖಿಲ ಕರ್ನಾಟಕ ವ್ಯಾಪ್ತಿಯನ್ನು ದೃಷ್ಟಿಯಾಗಿಟ್ಟುಕೊಂಡು ಹಾವೇರಿಯ ಜಿಎಸ್ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬರಹಗಳು, ಸಮಕಾಲೀನ ಚಿಂತನೆ, ರಾಷ್ಟ್ರೀಯ ವಿಚಾರ ಸಂಕಿರಣ, ಹಾಗೆಯೇ ಬೆಂಗಳೂರಿನ ಬಿಎಸ್ ಕಲೆ ಮತ್ತು ವಾಣಿಜ್ಯ ಸಂಜೀವಿ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಸಾಹಿತ್ಯ ಮರುಚಿಂತನೆ ಹಾಗೂ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಸಾಹಿತ್ಯ ಮತ್ತು ವೈಚಾರಿಕತೆ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಲಾಗಿದ್ದು, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಸಂಶೋಧನಾ ಅಭ್ಯರ್ಥಿಗಳು ಹಾಗೂ ಪ್ರಾಧ್ಯಾಪಕರು ಭಾಗವಹಿಸಿ ವಿಚಾರ ಸಂಕಿರಣಗಳ ಸದುಪಯೋಗವನ್ನು ಪಡೆದುಕೊಂಡಿರುತ್ತಾರೆ. ವಿವಿಧ ಜಿಲ್ಲೆಗಳಲ್ಲಿ ಸಂಘಟಿಸುವ ಕಾರ್ಯಕ್ರಮಗಳಲ್ಲಿ ರಾಜ್ಯ ಹಾಗೂ ಹೊರರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ಲೇಖಕರು, ಚಿಂತಕರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಭಾಗವಹಿಸಿ ಕಾರಂತರ ಚಿಂತನೆಯನ್ನ ಬಿತ್ತುವ ಪ್ರಯತ್ನವನ್ನ ನಡೆಸಿಕೊಂಡು ಬರ್ತಾ ಇದೆ. ಜಾನಪದ ವಿದ್ವಾಂಸ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನೇತೃತ್ವದಲ್ಲಿ ನಡೆದ ಕಾರಂತರ ಚಿಂತನೆಯೊಂದಿಗೆ ನಂದಿನಿಯ ತಟದ ಭತ್ತದ ಕೃಷಿ ಸುತ್ತ ಕಾರ್ಯಕ್ರಮ ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ ಆಗಿತ್ತು. ನಂದಿನಿ ನದಿಯ ತಟದಲ್ಲಿ ಪ್ರಕೃತಿಯ ಸುತ್ತ
ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಕಾರಂತರ ವಿಚಾರಗಳನ್ನು ಪ್ರಸ್ತುತಪಡಿಸುವ ರೀತಿ ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರ ಕೂಡ ಆಗಿದೆ. ಹಾಗೂ ಡಾಕ್ಟರ್ ಶಿವರಾಮ ಕಾರಂತರ ಮಕ್ಕಳ ಕುರಿತು ವಿಶೇಷ ಪ್ರೀತಿಯನ್ನು ಹೊಂದಿರುವವರು. ಮಕ್ಕಳ ಸೈದ್ಧಾಂತಿಕ ಹಾಗೂ ಪ್ರಾಯೋಗಿಕ ಎರಡು ರೀತಿಯಲ್ಲೂ ಕೂಡ ಮಕ್ಕಳು ಕಲಿಬೇಕು ಅಂತ ಅವರು ಬಯಸ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಕೌಶಲ್ಯವನ್ನು ವೃದ್ಧಿಸುವ ಉದ್ದೇಶದಿಂದ ಟ್ರಸ್ಟ್ನ ವತಿಯಿಂದ ಟ್ರಸ್ಟ್ನ ಸದಸ್ಯೆಯಾದ ಡಾಕ್ಟರ್ ಭಾರತಿ ಮರವಂತೆ ಇವರ ನೇತೃತ್ವದಲ್ಲಿ ಕಾರಂತ ಬಾಲ ಪ್ರಪಂಚ, ಪಕ್ಷಿಗಳ ಅದ್ಭುತ ಲೋಕ, ಪ್ರಾಣಿ ಪ್ರಪಂಚದಲ್ಲಿರುವ ಚಿತ್ರಗಳನ್ನು ರಂಗವಲ್ಲಿಯ ಮೂಲಕ ಬಿಡಿಸುವ ಮಕ್ಕಳಿಗಾಗಿ ಕಾರಂತರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾರಂತರ ಪರಿಚಯ ರಂಗವಲ್ಲಿಯ ಮೂಲಕ ಕಾರಂತರು ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ನಡೆಸಿದ್ದು, ಈಗಾಗಲೇ 3 ಕಾರ್ಯಕ್ರಮಗಳು ಈ ಕುರಿತಾಗಿ ನಡೆದಿರುತ್ತದೆ. ಬಾಲಕಿಯರನ್ನು ಹೊರತುಪಡಿಸಿ ಬಾಲಕರು ಸಹ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತದ್ದನ್ನು ನಾವು ಈ ಮೂಲಕ ಕಂಡಿದ್ದೇವೆ. ಹಾಗೆ ವಿಶೇಷವಾಗಿ ಡಾಕ್ಟರ್ ಶಿವರಾಮ ಕಾರಂತರು ಹುಟ್ಟಿರುವಂತದ್ದು ಅಕ್ಟೋಬರ್ 10ರಂದು. ಆ ದಿವಸ ಡಾಕ್ಟರ್ ಶಿವರಾಮ ಕಾರಂತರ ಜನ್ಮದಿನಾಚರಣೆ ಪ್ರಯುಕ್ತ ಎಂಜಿಎಂ ಕಾಲೇಜಿನಲ್ಲಿ ಯುವ ಬರಹಗಾರರ ಸಮಾವೇಶ, ಹಾಗೆ ಅಕ್ಟೋಬರ್ 11ರಂದು ನೂತನ ರವೀಂದ್ರ ಕಲಾಮಂಟಪದಲ್ಲಿ ಕಾರಂತ ಜನ್ಮದಿನೋತ್ಸವ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಟ್ರಸ್ಟಿನ ಮೊದಲ ಪ್ರಶಸ್ತಿಯನ್ನು ಹಿರಿಯ ವಿದ್ವಾಂಸ ನಿವೃತ್ತ ಕುಲಪತಿ ಡಾಕ್ಟರ್ ಬಿಎ ವಿವೇಕ್ ರೈ ಅವರಿಗೆ ಪ್ರದಾನ ಮಾಡಿರುವುದು ಟ್ರಸ್ಟಿನ ಘನತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಇದರೊಂದಿಗೆ ಹಿರಿಯ ಲೇಖಕಿ ಡಾಕ್ಟರ್ ರೇಖಾ ಬನ್ನಾಡಿ, ಜಾನಪದ ವಿದ್ವಾಂಸ ಎಸ್ಎ ಕೃಷ್ಣಯ್ಯ ಹಾಗೂ ಯಕ್ಷಗಾನ ಕಲಾವಿದ ಶೇಖ್ ಮಹಮ್ಮದ್ ಗೌಸ್ ಕಾವರಾಡಿ ಇವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕಾರಂತರ ಕಾದಂಬರಿ ಆಧಾರಿತ ಮೈಮನಗಳ ಸುಳಿಯಲ್ಲಿ ಹಾಗೂ ಸೌಮ್ಯ ಸೌಭಾಗ್ಯ ನಾಟಕಗಳು ಟ್ರಸ್ಟಿನ ವತಿಯಿಂದ ಪ್ರದರ್ಶನ ಕೂಡ ಕಂಡಿರುತ್ತದೆ. ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ದೃಷ್ಟಿಯಿಂದ ಡಾಕ್ಟರ್ ಶಿವರಾಮ ಕಾರಂತರ ಕಿರು ಪರಿಚಯವುಳ್ಳ ಡಾಕ್ಟರ್ ಭಾರತಿ ಮರವಂತೆ ಇವರ ರಚನೆಯ ಬಹುಮುಖಿ ಕಾರಂತರು ಪುಸ್ತಕವನ್ನು ಬಿಡುಗಡೆಗೊಳಿಸಲಾಗಿದೆ. ಇಂದಿನವರೆಗೆ ಟ್ರಸ್ಟಿನ ವತಿಯಿಂದ ವಿವಿಧ ಕಡೆಗಳಲ್ಲಿ 30ಕ್ಕೂ ಹೆಚ್ಚು ವಿಶಿಷ್ಟ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು, ಮುಂದಿನ ದಿನದಲ್ಲೂ ಸಹ ಹಲವು ರೀತಿಯ ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಆಶಯ ನಮ್ಮ ಟ್ರಸ್ಟಿನದಾಗಿರುತ್ತದೆ. ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಆರಂಭವಾದಂತಹ ಕನ್ನಡ ಕಲಿಕಾ ತರಬೇತಿಯನ್ನು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ನ ಸಹಯೋಗದೊಂದಿಗೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಮಲ್ಪೆಯಲ್ಲಿ ಆರಂಭಗೊಳಿಸಿದ್ದು, ಎಂಜಿಎಂ ಸಂಧ್ಯಾ ಕಾಲೇಜಿನ ಉಪನ್ಯಾಸಕಿ ದೀಪಿಕಾ ಇವರನ್ನು ಶಿಕ್ಷಕರಾಗಿ ನೇಮಕಗೊಳಿಸಲಾಗಿದೆ. 4-5 ತರಗತಿಯು ಈಗಾಗಲೇ ನಡೆಸಲಾಗಿದೆ. ತರಬೇತಿಯಲ್ಲಿ ಉತ್ತರ ಭಾರತ ಹಾಗೂ ಕೇರಳ ಪ್ರದೇಶದ ಕನ್ನಡೇತರರು ಕನ್ನಡ ಕಲಿಕೆಯಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸುತ್ತಾ ಇದ್ದಾರೆ. ಕನ್ನಡೇತರರಿಗೆ ಕನ್ನಡ ಭಾಷೆ ಕುರಿತು ಒಲವು ಮೂಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿರುವ ಎಲ್ಲಾ ಅಂಗಡಿಗಳು, ಖಾಸಗಿ ಕಂಪನಿ ಕಚೇರಿಗಳು, ಹೋಟೆಲ್, ವಾಣಿಜ್ಯ ಸಂಕೀರ್ಣಗಳು, ಚಿತ್ರಮಂದಿಗಳು ಸೇರಿದಂತೆ ಎಲ್ಲಾ ನಾಮಫಲಕಗಳಲ್ಲಿ ಕನ್ನಡಕ್ಕೆ 60% ಮತ್ತು ಇತರ ಭಾಷೆಗೆ 40% ಪ್ರಾತಿನಿಧ್ಯ, ರಾಜ್ಯದಲ್ಲಿರುವ ಎಲ್ಲಾ ಅಂಗಡಿಗಳು, ಖಾಸಗಿ ಕಂಪನಿ ಕಚೇರಿಗಳು, ಹೋಟೆಲ್, ವಾಣಿಜ್ಯ ಸಂಕೀರ್ಣಗಳು, ಚಿತ್ರಮಂದಿರಗಳು ಸೇರಿದಂತೆ ಎಲ್ಲಾ ನಾಮಫಲಕಗಳಲ್ಲೂ ಕೂಡ ಕನ್ನಡಕ್ಕೆ 60% ಮತ್ತು ಇತರ ಭಾಷೆಗೆ 40% ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಸರ್ಕಾರೇತರ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗ, ಯಕ್ಷಗಾನ, ಗಾಯನ ಸ್ಪರ್ಧೆ, ವಿದ್ಯಾರ್ಥಿಗಳಿಗೆ, ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಉಳಿಸಲು ಹೋರಾಟ ಮಾಡಿದ ಹೋರಾಟಗಾರರು ಸೇರಿದಂತೆ ಮತ್ತಿತರ ಕುರಿತು ನಾಟಕಗಳು, ಕನ್ನಡ ಭಾಷೆಯ ಕುರಿತು ಚರ್ಚಾ ಸ್ಪರ್ಧೆ, ನೂತನ ರೀತಿಯಲ್ಲಿ ರೀಲ್ ಸ್ಪರ್ಧೆ ಆಯೋಜನೆ ಮಾಡುವ ಮೂಲಕ ಕನ್ನಡ ಭಾಷೆ ಬೆಳೆಸಿ ಉಳಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇಲಾಖೆಯು ಭಾಷೆ, ನಾಡು ನುಡಿ, ಸಂಸ್ಕೃತಿ ಬೆಳವಣಿಗೆಯ ಮುಖ್ಯ ಧ್ಯೇಯೋದ್ದೇಶಗಳೊಂದಿಗೆ ಇನ್ನಷ್ಟು ಕಾರ್ಯವನ್ನು ನಿರ್ವಹಿಸಲಿದೆ ಹಾಗೂ ಈ ನಾಡಿಗೆ ಸೇವೆ ಸಲ್ಲಿಸಿದ ಮಹನೀಯರ ಸೇವೆಯನ್ನು ಪ್ರತಿಯೊಬ್ಬರಿಗೂ ಮನದಟ್ಟು ಮಾಡಿಸುವ ನಿಟ್ಟಿನಲ್ಲಿ ಅವರ ತತ್ವ ಆದರ್ಶಗಳನ್ನು ತಿಳಿಸುವುದರೊಂದಿಗೆ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಕಲೆಯನ್ನು ಉಳಿಸಿ ಬೆಳೆಸುವುದೇ ಇಲಾಖೆಯ ಮುಖ್ಯ ಗುರಿಯಾಗಿದೆ. ನಮಸ್ಕಾರ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಮಾತನಾಡಿದವರು ಉಡುಪಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪೂರ್ಣಿಮಾ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ
ಶ್ರೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ ಇದು ಕಾರಂತಯಾನ, ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ